ತಾಯಿ ತನ್ನ ಕಲೆಯ ಮುಖಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ತನ್ನವರನ್ನು ಕಲಾಭಿಮಾನಿಗಳು ತಾಯಿ ಮಗನಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ತಾಯಿ ಇಡೀ ನಮ್ಮ ಕನ್ನಡ ನಾಡಿಗೆ ತಾಯಿ ಹೆಸರಿನ ದೇವಸ್ಥಾನವನ್ನು ಇಂದು ಉದ್ಘಾಟಿಸಿ ಮತ್ತು ಅವರು ಕಲಾ ಪ್ರಪಂಚದಲ್ಲಿ ಮಾಡಿದಂಥ ಸಾಧನೆಯನ್ನು ಕೂಡ ಉದ್ಘಾಟಿಸ್ತಕ್ಕಂಥ ಒಂದು ಸೌಭಾಗ್ಯ ಸಂತೋಷ. ಆಚಾರ್ಯ ದೇವೋಭವ, ಮಾತೃದೇವ, ಪಿತೃದೇವೋಭವ ಇದನ್ನು ಹೇಳ್ತಾರೆ. ಆದರೆ ಎಲ್ಲ ದೇವೋಭವ ಅಂತ ಹೇಳೋದಕ್ಕೆ ಮುಂಚೆ ಮಾತೃದೇವೋಭವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೊಂಥರ ಅಧಿಷ್ಠಾನ ಇದೆ. ತಂದೆಯನ್ನು ತೋರಿಸಿಕೊಟ್ಟಂಥವಳು ತಾಯಿ, ಜಗತ್ತನ್ನು ತೋರಿಸಿದಳು ತಾಯಿ, ಗುರುವನ್ನು ತೋರಿಸಿದಳು ತಾಯಿ. ಹಾಗಾಗಿ ತಾಯಿಯ ಸ್ಥಾನ ಎಲ್ಲದಕ್ಕಿಂತ ಆಧ್ಯಾತ್ಮಿಕ ರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಅದು ಎಷ್ಟು ಮುಖ್ಯವೋ ಪ್ರಪಂಚದ ಮಾತೃಸ್ಥಾನ ಬಹು ಮುಖ್ಯವಾಗಿದೆ. ಆ ತಾಯಿ ಕೇವಲ ತಾಯಿ ಆದಷ್ಟೇ ಅಲ್ಲ, ಮಾತೃಸ್ಥಾನದ ಮಹತ್ತನ್ನು ಹಾರಿದಂತಹ ಮಹಾತಾಯಿ. ಶ್ರೀ ಕ್ಷೇತ್ರ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಭಾಳ ಬಾರಿ ಬಂದಿದ್ದರು. ನಮ್ಮ ಪೂಜ್ಯ ಗುರು ಗಂಗಾಧರ ಮಹಾಸ್ವಾಮಿ ಶ್ರೀಮಠಕ್ಕೆ ಪ್ರೀತಿಯಿಂದ ಅಂತಹ ತಾಯಿ ಕಟ್ಟಿಸಿರ್ತಕ್ಕಂಥ ಮಗ ಕಟ್ಟಿಸಿರ್ತಕ್ಕಂಥ ದೇಗುಲವನ್ನು ಬಹಳ ಸಂತೋಷ. ಒಂದು ಸೋಗ್ಯವನಲ್ಲಿಯ ನಮ್ಮ ಭಕ್ತರು ಬಹಳಷ್ಟು ಜನ ತುಂಬಿದ್ದಾರೆ. ಇಂತಹ ಭಾಗಕ್ಕೆ ಸುಮಾರು 2 ದಶಕಗಳ ಹಿಂದೆಯೇ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದವರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಾಡಿನ ಹಲವಾರು ಆದರ್ಶಪ್ರಾಯವಾಗಿ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಮತ್ತು ದೇಗುಲ ನಿರ್ಮಾಣ ಮಾಡಿರುವಂಥ ವಿನೋದ ಆಗಿರುವುದನ್ನು ಕೂಡ ಶ್ರೀ ಕ್ಷೇತ್ರದ ಆಶೀರ್ವಾದವನ್ನು ಹೇಳ್ತೇವೆ. ಜೊತೆಯಲ್ಲಿ ಇವತ್ತು ವಿನೋದರಾಜ್ ದಾಂಪತ್ಯಕ್ಕೆ ಜೀವನಕ್ಕೆ ಪಾಲಿಕೆ 25 ವರ್ಷ ಸುವರ್ಣ ಸಂಭ್ರಮವನ್ನು ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾಯಿಯ ದೇಗುಲವನ್ನು ಕೂಡ ಉದ್ಘಾಟನೆ ಮಾಡಿದ ಸಂತೋಷ. ಲೀಲಾವತಿ ಅಮ್ಮನದು ಪ್ರಕೃತಿ